ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ಳಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಒಂದು ಸಿಂಪಲ್ಲಾಗಿ ಕುಕ್ಕರಲ್ಲಿ ಮಾಡೋವಂತಹ ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಕುಕ್ಕರ್ಗೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಸಹಿತ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡು ತೊಗೊಳಿದ್ದೀನಿ. ಸೊ ಅದು ಸ್ವಲ್ಪ ಬೇಯೋಕ್ಕೆ ಬಿಡಿ. ಅದಾದಮೇಲೆ 1 ಟೊಮೆಟೊ ಸ್ಲೈಸ್ ಥರ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು. ನೀವು ಇದಕ್ಕೆ ಬೇಕಂದರೆ ಚಿಟಿಕೆ ಉಪ್ಪು ಹಾಕ್ಕೋಬೋದು, ಸ್ವಲ್ಪ ಬೇಗ ಬೇಯುತ್ತೆ. ಸೊ ನಾನಿಲ್ಲಿ ಉದ್ದದ್ದು ಬದನೆಕಾಯಿ ತೊಗೊಳಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ ತೊಳೆದು ಕಟ್ ಮಾಡಿ ಈ ಥರ ಸೈಜಸಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ನಾನು ಇದಕ್ಕೆ ಎಕ್ಸ್ಟ್ರಾ ವೆಜಿಟೇಬಲ್ಲು ಆಲೂಗಡ್ಡೆ ಯೂಸ್ ಮಾಡಿದ್ದೀನಿ. ನನ್ನ ಫೇವ್ರೇಟು, ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ. ಸೊ ಆಲೂಗಡ್ಡೆ ಸಿಪ್ಪೆ ತೆಗೆದು ಅದನ್ನು ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ನಾನು ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಯಾವುದೇ ಥರ ಸೆಲೆಕ್ಟಿವ್ ನಿಮ್ಗೆ ಇಷ್ಟ ಆಗಿರೋ ವೆಜಿಟೇಬಲ್ಸ್ ಸಹಿತನೂ ಹಾಕೋಬೋದು. ಬೀನ್ಸ್, ಕ್ಯಾರೆಟ್, ಹಸಿ ಬಟಾಣಿ, ಒಣಗಿರೋ ಬಟಾಣಿ ಸಹಿತ ನೀವು ಹಾಕೋಬೋದು. ಸೊ ಇದಕ್ಕೆ ನಾನು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಇದು ವಾಂಗಿಬಾತ್ ಪೌಡರು, ಮನೆಯಲ್ಲೇ ಮಾಡಿರೋ ಅಂಥ ಪೌಡರು. ನೀವು ಪ್ಯಾಕೆಟ್ ಪೌಡರ್ ಸಹಿತ ನಿಮ್ಮ ಕನ್ವಿನಿಯೆಂಟ್ ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಟೇಸ್ಟಿಗೆ ಬೇಕಾದಷ್ಟು ನೀವು ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗೆ ಒಂದು 2 to 3 ಮಿನಿಟ್ಸ್ ಫ್ರೈ ಆದಮೇಲೆ ಅಕ್ಕಿನ ತೊಳೆದಿರೋ ಅಂತಹ ಅಕ್ಕಿನ ಈ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು 1 ಮಿನಿಟ್ ಮಿಕ್ಸ್ ಮಾಡಬೇಕು ಅಕ್ಕಿ ಜೊತೆ ಮಸಾಲ. ಸೊ ಅವಾಗ ಮಸಾಲ ರೈಸ್ಗೆ ಹಿಡಿಯತ್ತೆ. ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 1 ಗ್ಲಾಸ್ ಅಕ್ಕಿಗೆ 2 ಕಪ್ಪಷ್ಟು 2 ಗ್ಲಾಸಷ್ಟು ನೀರು ಹಾಕಬೇಕು. ಸೊ ನೀರು ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಬೇಕಂದರೆ ನೀವು ತುಪ್ಪನ ಲಾಸ್ಟಲ್ಲಿ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ. ಕ್ಲೋಸ್ ಆದಮೇಲೆ 2 ವಿಸಿಲ್ ಕೂಗ್ಸಿದ್ರೆ ವಾಂಗಿಬಾತ್ ರೆಡಿ ಆಗುತ್ತೆ. ಸೊ ಇದು ವರ್ಕಿಂಗ್ ಲೇಡೀಸ್ಗೆ ತುಂಬ ಈಸಿ ಅನಿಸುತ್ತೆ. ಇದು ರೈಸ್ ಬಾತ್ ಥರನೂ ಯೂಸ್ ಮಾಡ್ಬೋದು, ವಾಂಗಿಬಾತ್ ಥರನೂ ಯೂಸ್ ಮಾಡ್ಬೋದು. ಬಟ್ ವಾಂಗಿಬಾತ್ ಟೇಸ್ಟೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಸಲ ಯೂಸ್ ಮಾಡಿ, ಟ್ರೈ ಮಾಡಿ, ನಿಮ್ಗೇನು ಅನಿಸುತ್ತೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ವೀಡಿಯೋಸ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ನೋಡಿ, ಲಾಸ್ಟ್ ಕುಕ್ಕರ್ ವಿಸಿಲ್ ಆದಮೇಲೆ ತೆಗೆದಾಗ ಈ ಥರ ಕಾಣಿಸ್ತು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ಅಂಥ ಖಾರನೂ ಇರಲ್ಲ. ಥ್ಯಾಂಕ್ ಯು.